ಪೂರ್ವಜರು ಭೂಮಿಗೆ ಬರ್ತಾರೆ ಅನ್ನುವಂಥದ್ದು ಒಂದು ವಾಡಿಕೆ ಮಾತಿದೆ. ನಿಜನ ಅದು. ಆ ವೇಳೆಯಲ್ಲಿ ವರ್ಷ ಪೂರ್ತಿ ಕನಸಿನಲ್ಲಿ ಕಾಣದ ಆ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳುವಂಥದ್ದು ಏನಕ್ಕೆ? ಕ್ಯಾಲೆಂಡರ್ಗಳಲ್ಲಿ ಬರೆದಿರುವ ಅಮಾವಾಸ್ಯೆ ಹುಣ್ಣಿಮೆ ಡೇಟ್, ಅದೇ ದಿನದಂದು ಅಮಾವಾಸ್ಯೆ ಹುಣ್ಣಿಮೆ ಹೇಗೆ ಬರುತ್ತದೆ? ಕ್ಯಾಲೆಂಡರಲ್ಲಿ ಬರೆಯಲು ಸಹಾಯ ಮಾನವನಿಗೆ ಹೇಗೆ ತಿಳಿಯುತ್ತದೆ? ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿ ಖಗೋಳ ಬಾಹ್ಯಾಕಾಶದಲ್ಲಿ ನಡೆಯುವ ಕ್ಯಾಲೆಂಡರ್ ಮೂಲಕ ತಿಳಿಸುತ್ತಾನೆ. ಪ್ರಪಂಚದಲ್ಲಿ ಭಾರತದ ಕ್ಯಾಲೆಂಡರ್ಗೆ ನಂಬರ್ 1 ಸ್ಥಾನವನ್ನು ಕೊಡಲಾಗಿದೆ. ಯಾಕೆ ಅಂದರೆ ಕರಾರುವಕ್ಕಾಗಿ ಪ್ರತಿಯೊಂದನ್ನು ಬರೆದಿದ್ದಾರೆ. ಆತ್ಮಗಳಿಗೆ ಆತ್ಮ ಸಾಯಲ್ಲ, ಬರೀ ದೇಹ ಮಾತ್ರ ಸಾಯುತ್ತದೆ. ಒಂದೊಂದು ಜನ್ಮವನ್ನು ಕಳೆಯಬೇಕಾದರೂ ಒಂದೊಂದು ದೇಹವನ್ನು ಸೃಷ್ಟಿಸಿಕೊಳ್ಬೇಕು ಒಂದು ಆತ್ಮ. ಇದು ನಿಜನ. ಆತ್ಮ ಭೂಮಿಗೆ ಬಂದು ತಾವು ಬೆಳೆದು ಹೋದಂತಹ ಸ್ಥಳದ ತಮ್ಮ ಸಂಬಂಧಿಕರ ಹತ್ತಿರ ಮಹಾಲಯ ಅಮಾವಾಸ್ಯೆ ಎಂದು ಸ್ವರ್ಗದ ಬಾಗಿಲನ್ನು ತೆಗೆಸಿಕೊಂಡು ಕೆಳಗಡೆ ಬರುತ್ತವೆ ಅನ್ನೋ ಒಂದು ಮಾತಿದೆ. ಇದು ನಿಜಕ್ಕೂ ಸತ್ಯನ? ಕಾಕತಾಳೀಯವೆಂಬಂತೆ ಕನಸುಗಳಲ್ಲಿ ಗೋಚರಿಸುವುದೇಕೆ? ಮಹಾಲಯ ಅಮಾವಾಸ್ಯೆ ಟೈಮ್ನಲ್ಲಿ ನಮ್ಮ ಪೂರ್ವಜರು ಸತ್ತು ಯಾವ ಸ್ವರ್ಗ ಸೇರಿರ್ತಾರೆ ಅವರು ಈ ಮಹಾಲಯ ಅಮಾವಾಸ್ಯೆ ದಿನ 15 ದಿನ ಇರುತ್ತೆ ಅಮಾವಾಸ್ಯೆ. ಕೆಲವರು ನಮ್ಮ ಮಂಡ್ಯ ಭಾಗದಲ್ಲಿ 1 ರಿಂದ 5 ದಿನ ಮಾಡ್ತಾರೆ, 5 ರಿಂದ 10 ದಿನ ತನಕ ಮಾಡ್ತಾರೆ, 10 ರಿಂದ 15 ದಿನದ ತನಕ ಮಾಡ್ತಾರೆ ಹಬ್ಬವನ್ನು. ಎಡೆ ಇಕ್ಕಿ ಸಂಪ್ರದಾಯ. ಈ ಟೈಮಲ್ಲಿ ಪಿತೃಗಳು ಮೇಲೆ ವಿಷ್ಣುವಿನ ಅಪ್ಪಣೆ ತಗೊಂಡು ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ತಮ್ಮ ಸಂಬಂಧಿಗಳು ಏನಿರ್ತಾರೆ ಅಲ್ಲಿಗೆ ಬಂದು ಅವ್ರು ಕೊಡುವಂಥ ಊಟ ಇದನ್ನೆಲ್ಲ ಸೇವಿಸಿ ಮೇಲಕ್ಕೆ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಈ ಮಹಾಲಯ ಅಮಾವಾಸ್ಯೆನ ಯಾಕೆ ಶ್ರೇಷ್ಠ ಅಂತಾರೆ ಅಂದರೆ, ನಮ್ಮಲ್ಲಿ ಉತ್ತರಾಯಣ ದಕ್ಷಿಣಾಯಣ ಅಂತ ವರ್ಷದಲ್ಲಿ 2 ಭಾಗಗಳನ್ನ ಮಾಡ್ಕೊಂಡಿದ್ದೀವಿ. ಉತ್ತರಾಯಣ ದಕ್ಷಿಣಾಯಣ. ಉತ್ತರಾಯಣದಲ್ಲಿ ದೇವತೆಗಳು ಸಂಚರಿಸ್ತಾರೆ. ಮೀನ್ಸ್ ಆ ಟೈಮಲ್ಲಿ ಮದುವೆ, ಗೃಹ ಪ್ರವೇಶಗಳು, ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತೀವಿ. ದಕ್ಷಿಣಾಯಣ ಟೈಮ್ನಲ್ಲಿ ದೇವತೆಗಳು ಮಲಗಿರುವಂಥ ಟೈಮ್. ಆ ಟೈಮ್ನಲ್ಲಿ ನಮ್ಮ ಪಿತೃಗಳಿಗೆ ಒಳ್ಳೆ ಬಲ ಬಂದಿರುತ್ತೆ. ಅಂಥ ಟೈಮ್ನಲ್ಲಿ ಅವ್ರಿಗೆ ನಾವು ಪಿತೃ ಏನು ಶ್ರಾದ್ದಗಳು ಮತ್ತು ಕಾರ್ಯಗಳನ್ನ ನೆರವೇರಿಸಿದ್ರೆ ನಮಗೆ ಪಿತೃ ಅನುಗ್ರಹ ಪಡಿತೀವಿ. ಪಿತೃ ಅನುಗ್ರಹ ಅಂದರೆ ಪಿತೃದೋಷ ಅಂದರೆ ಏನು? ಪಿತೃಪಾತ್ರರಲ್ಲದವರು ಪಿತೃದೋಷವನ್ನು ಹೊಂದ್ತಾರೆ. ಪಿತೃದೋಷದಿಂದ ಏನು ಪರಿಣಾಮ ಬೀರಬಹುದು? 1, ವಂಶಾಭಿವೃದ್ಧಿ ಹಿನ್ನಡೆ ಆಗಬಹುದು. ಇನ್ನೊಂದು, ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಅಶಾಂತಿ, ನೆಮ್ಮದಿ ಇಲ್ಲದೇನೆ ಇರುವಂಥದ್ದು, ಶಾಂತಿ ಇಲ್ಲದೇನೆ ಇರುವಂಥದ್ದು ಆಗಬಹುದು. ಮತ್ತು ಉನ್ನತೀಕರಣ ಆಗದೇನೆ ಇರುವಂಥದ್ದು ಇರಬಹುದು. ಈ ಥರದ ಒಂದು ಪ್ರಕ್ರಿಯೆಗಳು ನಡೀತಾ ಹೋಗ್ತವೆ. ಆ ಕಾರಣದಿಂದ ಪಿತೃಪಕ್ಷವನ್ನು ಮಗನನ್ನು ಮಾರಿ ನವಮಿ ಹಬ್ಬವನ್ನು ಮಾಡಬೇಕು ಅನ್ನೋ ಒಂದು ಗಾದೆ ಇದೆ ನಮ್ಮಲ್ಲಿ. ಮಹಾಲಯ ಅಮಾವಾಸ್ಯೆಯಲ್ಲೇ ಪಿತೃ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಭಾದ್ರಪದ ಮಾಸದಲ್ಲಿ ಬರುವಂತಹ ಸೂರ್ಯದೇವ ಕನ್ಯಾ ಲಗ್ನಕ್ಕೆ ಪ್ರವೇಶ ಮಾಡ್ತಾನೆ. ಅದು ಪಿತೃಗಳಿಗೆ ಸ್ಮರಣೆ ಮಾಡೋದಕ್ಕೆ ಒಳ್ಳೆಯ ಟೈಮ್ ಅದು. ಅದಕ್ಕೆ ಅಂತಲೇ ಮೀಸಲಿಟ್ಟಿದ್ದಾರೆ. ಆ ಟೈಮ್ನಲ್ಲಿ ನಾವು ಪಿತೃಸ್ಮರಣೆ ಮಾಡಿದ್ರೆ ಪಿತೃ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಪಿತೃದೋಷ ಅಂದರೆ ಏನು? ಟೈಮ್ನಲ್ಲಿ ಅವರು ಬದುಕಿದ್ದಂಥ ಟೈಮ್ನಲ್ಲಿ ಅವ್ರಿಗೆ ಸರಿಯಾದ ರೀತಿ ನಡ್ಕೊಳ್ದೇನೆ ಇರುವಂಥದ್ದು, ಆ ಥರದ ಪ್ರಕ್ರಿಯೆಗಳನ್ನು ಪಿತೃದೋಷ ಅಂತಾರೆ. ಈ ಪಿತೃದೋಷದಿಂದ ಏನು ಅಂಥದ್ದೇನು ಆಗ್ಬೋದು ಅಂತ ಒಂದು ಪ್ರಶ್ನೆ ಮಾಡ್ಬೋದು. ಪಿತೃದೋಷ ಈಗ ನಾವು ಮಹಾಲಯ ಅಮಾವಾಸ್ಯೆ ನಾವು ಮಾಡಲಿಲ್ಲ ಅಂದರೆ ನಮ್ಮ ರೂಢಿ ನಿಯಮ, ನಾವು ಕೈ ಮುಗ್ದಿಲ್ಲ, ಅವ್ರು ಮಾಡ್ತಿದ್ದಾರೆ ಇದನ್ನ ಹಬ್ಬವನ್ನು, ನಾವು ಮಾಡಲ್ಲ, ನಾವು ಪಿತೃ ಸ್ಮರಣೆ ಮಾಡ್ತಿಲ್ಲ ಅನ್ನೋ ಒಂದು ಮನಸ್ಸಲ್ಲಿ ನಮಗೆ ಮೂಡುತ್ತೆ. ಭಾವನೆಯಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ ತಪ್ಪುವಂಥದ್ದು ಇರ್ತದೆ. ಹೇಗೆ ಅಂದರೆ ಹಲವಾರು ಕೆಟ್ಟ ಹವ್ಯಾಸಗಳು ಬರುವಂಥದ್ದು, ಒಂದು ಕುಡಿತದ ದಾಸರಾಗುವಂಥದ್ದು, ಒಂದು ಸ್ಮೋಕು ದಾಸರಾಗುವಂಥದ್ದು, ಇನ್ನೊಂದು ಥರ ಕೆಟ್ಟ ಹವ್ಯಾಸಗಳನ್ನ ರೂಢಿಸ್ಕೊಂಡು ಬಾಡಿಯಲ್ಲಿ ಬ್ಯಾಲೆನ್ಸ್ ತಪ್ಪುತ್ತೆ. ನಿದ್ರೆ ಬರದೇನೆ ಇರುವಂಥದ್ದು, ಒಂಥರ ಕಸಿಬಿಸಿ ಉಂಟಾಗೋದು ಜೀವನದಲ್ಲಿ. ಇದರಿಂದ ಏನಾಗುತ್ತೆ, ಬಾಡಿಲಿ ಬ್ಯಾಲೆನ್ಸ್ ಹಾರ್ಮೋನ್ಸ್ ಬ್ಯಾಲೆನ್ಸ್ಗಳಾಗ್ತವೆ. ಯಾವಾಗ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ, ಇಂತಹ ಒಂದು ಪರಿಣಾಮಗಳು ಉಂಟಾಗುವಂಥದ್ದು ಎಲ್ಲ ಜೀವನದಲ್ಲೂ ಕಾಮನ್ ಆಗಿ ನಡೆಯುತ್ತಿರುವಂಥದ್ದು.
ಹಾರ್ಮೋನ್ಸ್ ಬ್ಯಾಲೆನ್ಸ್ ಯಾವಾಗ ತಪ್ಪುತ್ತೋ ಅಶಾಂತಿ, ಸಾಂಸಾರಿಕ ಜೀವನದಲ್ಲಿ ಅಶಾಂತಿ ಉಂಟಾಗುತ್ತೆ. ಇನ್ನು ಏನೇನೋ ಪರಿಣಾಮಗಳು ಉನ್ನತೀಕರಣ ಆಗದೇನೆ ಇರುವಂಥದ್ದು ಈ ಥರ ಎಲ್ಲ ಆಗ್ತವೆ. ಈ ಕಾರಣದಿಂದಾಗಿ ಏನಪ್ಪ ಅಂದರೆ ಮಹಾಲಯ ಅಮಾವಾಸ್ಯೆ ಆ ಟೈಮ್ನಲ್ಲಿ 15 ದಿನದಲ್ಲಿ ನಾವು ಯಾವ ದಿನದಲ್ಲಿ ಬೇಕಾದರೂ ನಾವು ಪಿತೃಸ್ಮರಣೆಯನ್ನು ಮಾಡಿ ಪಿಂಡ ಪ್ರದಾನಗಳನ್ನ ಮಾಡಿ ಕೆಲವರು ಮಾಡ್ತಾರೆ, ಕೆಲವರು ಎಡೆ ಇಕ್ತಾರೆ, ಪೂಜೆ ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ. ಆ ಟೈಮ್ನಲ್ಲಿ ಈ ಟೈಮ್ನಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ ಮಾಡುವಂಥದ್ದು. ವರ್ಷ ಪೂರ್ತಿ ಬರೋ ಸಂಕ್ರಮಣ ಅಮಾವಾಸ್ಯೆಯಲ್ಲಿ ನಾವು ಪಿತೃಸ್ಮರಣೆ ಮಾಡದೇನೆ ಇದ್ರೂ ಈ ಮಹಾಲಯ ಅಮಾವಾಸ್ಯೆಯಲ್ಲಿ ನಾವು ಪೂಜೆಯನ್ನು ಮಾಡಿದ್ರೆ, ಪಿತೃ ಸ್ಮರಣೆ ಮಾಡಿದರೆ ನಮಗೆ ಪಿತೃ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಯಾವ ಸಮಯದಲ್ಲಿ ಎಡೆಯನ್ನು ಇಡಬೇಕು ಅದಕ್ಕೊಂದು ಟೈಮ್ ಇದೆ, ಕ್ರಮಬದ್ಧತೆ ಇದೆ. ಅಪರಾಹ್ನ ಮಧ್ಯಾಹ್ನ ಅಂತಾರೆ. ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ ಪಿತೃಗಳಿಗೆ ಒಂದು ಸೂಕ್ತವಾದ ಸಮಯ ಅಂತ ಹೇಳ್ತಾರೆ. ಇದಕ್ಕೆ ಅಂತ ಒಂದು ಶ್ಲೋಕನೂ ಇದೆ. ಏನು ಇದರ ಒಂದು ಸಾರಾಂಶವನ್ನು ತಿಳಿಸುವಂಥದ್ದು ಈ ಶ್ಲೋಕದಲ್ಲಿ ಒಂದು ವಿಷಯ ಇದೆ. ಉಚ್ಚಿಷ್ಟಂ ಶಿವ ನಿರ್ಮಲ್ಯಂ ವಾಮನಂ ಶವ ಕರ್ಪಟಂ ಶ್ರದ್ಧೆ ಸಪ್ತ ಪವಿತ್ರಾನೇ ದೌಹಿತೃ ಕತುಪಸ್ಥಿಲ. ಏನು ಇದು? ಈ ಒಂದು ಶ್ಲೋಕದ ಅರ್ಥ ಏನು? ಉಚ್ಚಿಷ್ಟ ಅಂದರೆ ತಿಂದು ಬಿಟ್ಟಿರುವುದು. ಹಸುವಿನಲ್ಲಿ ಕರು ಹಾಲನ್ನು ಕುಡಿದು ಬಿಡುವಂಥದ್ದು, ಎಂಜಲಲ್ಲ, ಅದು ಬಿಟ್ಟು ಬಿಡುವಂಥದ್ದು. ಅದು ಪಿತೃಗಳಿಗೆ ಇಷ್ಟವಾದಂಥದ್ದು, ಅದನ್ನು ನೈವೇದ್ಯವಾಗಿ ಕೊಡಬೇಕು. ಶಿವ ನಿರ್ಮಲ್ಯಂ, ಶಿವ ಉಪಯೋಗಿಸಿ ಬಿಟ್ಟಿರುವುದು. ಶಿವ ತಲೆ ಮೇಲೆ ಗಂಗೆ ನೀರು ಕೆಳಗಡೆ ಬರುತ್ತೆ, ಅದು ಶಿವ ಯೂಸ್ ಮಾಡಿಬಿಟ್ಟಿರುವಂಥ ಉಪಯೋಗಿಸಿ ಬಿಟ್ಟಿರುವಂಥದ್ದು, ಅದು ಪಿತೃಗಳಿಗೆ, ಅದನ್ನು ನೈವೇದ್ಯವಾಗಿ ಕೊಡ್ತಾರೆ. ವಾಮನಂ, ವಾಮನಂ ಅಂದರೆ ವಾಂತಿ. ಜೇನುಹುಳುಗಳು ಮಕರಂದಗಳನ್ನ ಹೀರ್ಕೊಂಡು ಬಂದು ಮತ್ತೆ ವಾಮಿಟ್ ಮಾಡ್ತವೆ, ಜೇನುತುಪ್ಪವನ್ನು ಸಂಗ್ರಹಿಸ್ತವೆ. ಈ ಜೇನುತುಪ್ಪ ಪಿತೃಗಳಿಗೆ ಇಷ್ಟವಾದಂಥದ್ದು. ಶವಕರ್ಪಟಂ, ಹೆಣದ ಮೇಲೆ ಹಾಕಿರುವಂಥ ಬಟ್ಟೆ. ಮೀನ್ಸ್ ಏನು ಅಂದರೆ ರೇಷ್ಮೆ. ರೇಷ್ಮೆ ಹುಳು ತನ್ನ ಸುತ್ತ ರೇಷ್ಮೆನ ಎಣ್ಕೊಂಡು ಒಳಗಡೆ ಇರುತ್ತೆ, ಅಂದರೆ ಒತ್ಕೊಂಡಂಗೆ ಇರುತ್ತೆ. ಅದು ಸತ್ತ ಮೇಲೆ ನಾವು ರೇಷ್ಮೆಯನ್ನು ತೆಗೆದು ಬಟ್ಟೆಗಳನ್ನು, ರೇಷ್ಮೆ ಬಟ್ಟೆ ಪಿತೃಗಳಿಗೆ ಭಾಳ ಇಷ್ಟವಾದಂಥದ್ದು. ದೌಹಿತ್ರ, ದೊಡ್ಡ ಮಗಳು, ದೊಡ್ಡ ಮಗಳ, ದೊಡ್ಡ ಮಗ. ಈ ಕಾರ್ಯಗಳಲ್ಲಿ ಪಿತೃ ಶ್ರಾದ್ದ ಮತ್ತು ಇನ್ನೂ ನಾವು ಏನು ಅಮಾವಾಸ್ಯೆ ಟೈಮಲ್ಲಿ ಪಿತೃಗಳಿಗೆ ಏನು ತರ್ಪಣಗಳನ್ನು ಕೊಡ್ತೀವಿ, ಏನು ಎಡೆ ಇಕ್ತೀವಿ, ಆ ಟೈಮಲ್ಲಿ ಹಿರಿಮಗಳ ಹಿರಿಮಗ ಉಪಸ್ಥಿತಿಯಲ್ಲಿ ಕಾರ್ಯಗಳನ್ನು ನೆರವೇರಿಸಬೇಕು. ಅದು ಪಿತೃಗಳಿಗೆ ಇಷ್ಟವಾದಂಥದ್ದು. ಕತರ್ಪಕ ತಿಲ, ಕತರ್ಪಕ ಅಂದರೆ ಮಧ್ಯಾಹ್ನ ಭಾಳ ಇಷ್ಟವಾಗಿರುವಂಥದ್ದು ಆ ಟೈಮ್. ತಿಲ, ಎಳ್ಳು, ಇವೆಲ್ಲವನ್ನು ಪಿತೃಗಳು ಇಷ್ಟಪಡುವಂಥದ್ದು. ಇದನ್ನು ಬಿಟ್ಟು ಇನ್ನು ಭಾಳಷ್ಟು ಪಡ್ತಾರೆ. ತಿಥಿ, ಯಾವ ತಿಥಿ ಸತ್ತಿರ್ತಾರೆ ಆ ತಿಥಿ ಅಂಥ ಟೈಮ್ನಲ್ಲೇ ಇಡಬೇಕು. ಆ ಕಾಲದಲ್ಲಿ ಸ್ಮರಣೆ ಮಾಡೋದ್ರಿಂದ ಪಿತೃ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ, ದೊರೆಯುತ್ತದೆ ಪಿತೃ ಅನುಗ್ರಹ. ಯಾವುದು ತಿಥಿಗಳಲ್ಲಿ ಯಾವುದು? ಪಾರ್ಟಿಗೆಯಲ್ಲಿ ಹೋಗಿದ್ದರೆ ಪಿತೃಪಕ್ಷದ ಮೊದಲನೇ ದಿನ ಕಾರ್ಯವನ್ನು ನೆರವೇರಿಸಬೇಕು. ಬಿಂದಿಗೆ ದಿವಸ ಹೋಗಿದ್ದರೆ ಪಿತೃಪಕ್ಷದ 2ನೇ ದಿನ ಕಾರ್ಯವನ್ನು ನೆರವೇರಿಸಬೇಕು. ತಜಿಗೆನಲ್ಲಿ ಹೋಗಿದ್ದರೆ ಪಿತೃಪಕ್ಷದ 3ನೇ ದಿವಸ. ಹಾಗೆ ಆಯಾ ದಿನದಲ್ಲಿ ಮಾಡುವಂಥ ವಿಶೇಷ ಅದು ಆಗಲಿಲ್ಲ ಅಂದ್ರೂ ಪ್ರತಿಯೊಬ್ಬರು ಮಾಲೆಯ ಅಮಾವಾಸ್ಯೆ ದಿವಸ ಮಾಡುವಂಥ ಅವಕಾಶ ಇದ್ದೇ ಇರುತ್ತೆ. ಆ ದಿನದಲ್ಲಿ ಪಿತೃಸ್ಮರಣೆ ಒಳ್ಳೆಯದು. ಶ್ರಾದ್ದದಲ್ಲಿ ತುಂಬ ತರಹದಿದೆ. ಒಂದು ಆಮಶ್ರದ್ಧ ಅಂತ ಇದೆ. ಇದರಲ್ಲಿ ತರಕಾರಿ ಇತ್ಯಾದಿಗಳನ್ನು ನೈವೇದ್ಯವಾಗಿ ಎಡೆಯನ್ನು ಇಕ್ಕಿ ಅದನ್ನು ದಾನಗಳನ್ನು ಮಾಡುವಂಥದ್ದು ಇರುತ್ತೆ. ಬ್ರಾಹ್ಮಣರಲ್ಲಿ ಪಿತೃಗಳನ್ನ ಆಹ್ವಾನ ಮಾಡಿ ಅವ್ರಿಗೆ ಅವ್ರ ಕಾಲುಗಳನ್ನು ತೊಳೆದು ಅವ್ರಿಗೆ ಪಂಚೆಗಳನ್ನು ಕೊಟ್ಟು ಆಸನಾದಿಗಳನ್ನು ಇಟ್ಟು ಶ್ರಾದ್ದ ಮಾಡಿ ಅವರಿಗೆ ಅಡುಗೆ ಮಾಡಿ ಊಟವನ್ನು ಬಡಿಸುವಂಥದ್ದು 2ನೇದಾಗಿರುತ್ತದೆ. ಈ ರೀತಿ ಅವರ ಸಂಪ್ರದಾಯ ಪದ್ಧತಿಗಳ ಅನುಗುಣವಾಗಿ ಅವರು ಮಾಡಿದರೆ ಪಿತೃಗಳ ಅನುಗ್ರಹ ಅವರಿಗೆ ಸಿಗುತ್ತೆ. ಮಾಲೆಯ ಅಮಾವಾಸ್ಯೆಯ ಒಂದು ವೈಶಿಷ್ಟ್ಯತೆ.